ಭಾರತದ ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸೂಚ್ಯಂಕಗಳು ಇತ್ತೀಚಿನ ಕುಸಿತದ ಬಳಿಕ ಮತ್ತೆ ಚೇತರಿಸ್ತಾ ಇದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತೆ ಹೂಡಿಕೆ ಮಾಡ್ತಾ ಇದ್ದಾರೆ. ಹೀಗಿದ್ದರೂ ಈಗಲೂ ಸೆನ್ಸೆಕ್ಸ್ 2024ರ ತನ್ನ ಸಾರ್ವಕಾಲಿಕ ಎತ್ತರಕ್ಕೆ ಹೋಲಿಸಿದರೆ 5% ಕೆಳಮಟ್ಟದಲ್ಲಿದೆ. ಇದನ್ನು ಆಧರಿಸಿ JM ಫೈನಾನ್ಷಿಯಲ್ ಸಂಸ್ಥೆಯು 2025ರಲ್ಲಿ ಹೂಡಿಕೆದಾರರಿಗೆ ಉತ್ತಮ ಆದಾಯವನ್ನು ನೀಡಬಲ್ಲ 12 ಷೇರುಗಳನ್ನು ಪಟ್ಟಿ ಮಾಡಿದೆ. ಇವುಗಳು 50% ತನಕ ಏರಿಕೆಯಾಗುವ ನಿರೀಕ್ಷೆ ಇರುವುದರಿಂದ ಹೂಡಿಕೆದಾರರು ಇದನ್ನು ಪರಿಗಣಿಸಬಹುದು. ಪಟ್ಟಿಯ ವಿವರಗಳನ್ನು ಈಗ ನೋಡೋಣ. ಮೊದಲನೇದಾಗಿ ಆಕ್ಸಿಸ್ ಬ್ಯಾಂಕ್. ಮಾರುಕಟ್ಟೆಯಲ್ಲಿ ಈಗಿನ ದರ ₹1,150. ಇದರ ಟಾರ್ಗೆಟ್ ಪ್ರೈಸ್ ₹1,425 ಆಗಿದೆ. ಏರಿಕೆ 24% ಅಂದಾಜು ಮಾಡಲಾಗಿದೆ. JM ಫೈನಾನ್ಷಿಯಲ್ ಪ್ರಕಾರ ಆಕ್ಸಿಸ್ ಬ್ಯಾಂಕ್ ಬಿಗಿಯಾದ ಆರ್ಥಿಕ ಪರಿಸ್ಥಿತಿಯನ್ನೂ ಎದುರಿಸಿ ಬೆಳೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಸಾಲ ವಿತರಣೆಗೆ ತಗಲುವ ವೆಚ್ಚ ಕೂಡ ನಿಯಂತ್ರಣದಲ್ಲಿದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಅಮಿತಾಬ್ ಚೌಧರಿ ಅವರ ಅವಧಿ 3 ವರ್ಷಗಳಿಗೆ ವಿಸ್ತರಣೆಯಾಗಿದೆ. ICICI ಬ್ಯಾಂಕಿನ ವ್ಯಾಲ್ಯೂಯೇಷನ್ ಪ್ರಕಾರ ಆಕ್ಸಿಸ್ ಬ್ಯಾಂಕ್ ಷೇರು ಈಗ 31% ಡಿಸ್ಕೌಂಟ್ನಲ್ಲಿ ಸಿಗ್ತಾ ಇದೆ. ಹೀಗಾಗಿ 24% ಲಾಭವನ್ನು ಹೂಡಿಕೆದಾರರಿಗೆ ನೀಡುವ ನಿರೀಕ್ಷೆ ಇದೆ. ಎರಡನೆಯದಾಗಿ ನಿಪ್ಪೊನ್ AMC ಕಂಪನಿಯ ಷೇರು. ಮಾರುಕಟ್ಟೆಯಲ್ಲಿ ಈಗಿನ ದರ ₹784 ಇದೆ. ಇದರ ಟಾರ್ಗೆಟ್ ಪ್ರೈಸ್ ₹800 ಆಗಿದೆ. ನಿಪ್ಪೊನ್ AMC ಏರಿಕೆ 2% ಆಗಬಹುದು ಎಂದು ನಿರೀಕ್ಷೆ ಮಾಡಲಾಗಿದೆ. ನಿಪ್ಪೊನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಭಾರತದಲ್ಲಿನ ಪ್ರಮುಖ ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಒಂದಾಗಿದೆ. ಹಲವು ವಿಧದ ಮ್ಯೂಚುವಲ್ ಫಂಡ್ಗಳನ್ನು ಈ ಕಂಪನಿ ನಿರ್ವಹಿಸ್ತಾ ಇದೆ. ವಹಿವಾಟಿನಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ. ಕಂಪನಿಯ ಷೇರಿನ ಮೌಲ್ಯವು ಅತ್ಯುತ್ತಮವಾಗಿದೆ ಅಂತ ತಜ್ಞರು ಹೇಳ್ತಾರೆ. ಈ ಷೇರಿನ ದರ ಮಧ್ಯಂತರ ಅವಧಿಯಲ್ಲಿ ₹800ಗೆ ಏರಿಕೆಯಾಗಬಹುದು ಅಂತ JM ಫೈನಾನ್ಷಿಯಲ್ ತಿಳಿಸಿದೆ. ಮೂರನೇದಾಗಿ ಮಾರುತಿ ಸುಜುಕಿ. ಮಾರುಕಟ್ಟೆಯಲ್ಲಿ ಈಗಿನ ದರ ₹11,120 ಇದೆ. ಇದರ ಟಾರ್ಗೆಟ್ ಪ್ರೈಸ್ ₹15,250 ಆಗಿದೆ. ಏರಿಕೆ ಸುಮಾರು 37% ಅಂತ ವರದಿ ತಿಳಿಸಿದೆ. ಮಾರುತಿ ಸುಜುಕಿ ಸತತವಾಗಿ SUVಗಳನ್ನು ಬಿಡುಗಡೆಗೊಳಿಸ್ತಾ ಇದ್ದು ಗ್ರಾಹಕರನ್ನು ಆಕರ್ಷಣೆ ಮಾಡ್ತಾ ಇದೆ. ಮಾರುಕಟ್ಟೆಯಲ್ಲೂ ಸಾಕಷ್ಟು ಮುಂಚೂಣಿಯಲ್ಲಿದೆ. ಮಾರುತಿ ಸುಜುಕಿನ ಷೇರಿನ ದರ ₹15,250ಗೆ ಏರಿಕೆ ಆಗ್ಬೋದು ಅಂತ ನಿರೀಕ್ಷಿಸಲಾಗಿದೆ. ಇನ್ನು ಸಂವರ್ಧನಾ ಮದರ್ಸನ್ ಇಂಟರ್ನ್ಯಾಷನಲ್ ಕಂಪನಿಯ ಷೇರಿನ ಬಗ್ಗೆ ನೋಡೋಣ. ಮಾರುಕಟ್ಟೆಯಲ್ಲಿ ಈಗಿನ ದರ ₹167 ಇದೆ. ಇದರ ಟಾರ್ಗೆಟ್ ಪ್ರೈಸ್ ₹210. 26% ಏರಿಕೆಯನ್ನು ನಿರೀಕ್ಷಿಸಲಾಗಿದೆ. ನೋಯ್ಡಾ ಮೂಲದ ಸಂವರ್ಧನಾ ಮದರ್ಸನ್ ಇಂಟರ್ನ್ಯಾಷನಲ್ ಕಂಪನಿಯು ಕಾರುಗಳ ಬಿಡಿಭಾಗಗಳನ್ನು ಉತ್ಪಾದನೆ ಮಾಡ್ತಾ ಇದೆ. ಬಹುರಾಷ್ಟ್ರ ಕಂಪನಿಯಾಗಿರುವ ಸಂವರ್ಧನಾ ಮದರ್ಸನ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಷೇರಿನ ಈಗಿನ ದರ ₹167 ಆಗಿದ್ದು ಇದು ₹210ಗೆ ಏರಿಕೆ ಆಗ್ಬೋದು ಅಂತ ನಿರೀಕ್ಷೆ ಮಾಡಲಾಗಿದೆ. ಇನ್ನು ಅಹ್ಲುವಾಲಿಯಾ ಕಾಂಟ್ರಾಕ್ಟ್ಸ್ ಲಿಮಿಟೆಡ್ ಷೇರಿನ ಬಗ್ಗೆ ನೋಡೋಣ. ಮಾರುಕಟ್ಟೆಯಲ್ಲಿ ಈಗಿನ ದರ ₹1,140 ಇದೆ. ಇದರ ಟಾರ್ಗೆಟ್ ಪ್ರೈಸ್ ₹1,315. ಅಂದರೆ 15% ಏರಿಕೆ ಆಗ್ಬೋದು ಅಂತ ನಿರೀಕ್ಷೆ ಮಾಡಲಾಗಿದೆ. ಕಳೆದ 5 ದಶಕಗಳಿಂದ ಭಾರತ ಮತ್ತು ವಿದೇಶಗಳಲ್ಲಿ ನಿರ್ಮಾಣ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವ ಅಹ್ಲುವಾಲಿಯಾ ಕಾಂಟ್ರಾಕ್ಟ್ಸ್ ಕಂಪನಿಯ ಷೇರು ದರ ₹1,315ಗೆ ಏರಿಕೆ ಆಗ್ಬೋದು ಅಂತ ಅಂದಾಜಿಸಲಾಗಿದೆ. ಇನ್ನು KPIT ಟೆಕ್ನಾಲಜೀಸ್. ಈ ಷೇರಿನ ದರ ₹1,546 ಆಗಿದೆ. ಇದರ ಟಾರ್ಗೆಟ್ ಪ್ರೈಸ್ ₹2,040 ಆಗಿದೆ. ಅಂದರೆ 32% ಅಪ್ಸೈಡನ್ನು ಇಲ್ಲಿ ನಿರೀಕ್ಷಿಸಲಾಗಿದೆ. KPIT ಟೆಕ್ನಾಲಜೀಸ್ ಕಂಪನಿಯು ಬಹುರಾಷ್ಟ್ರೀಯ ಕಂಪನಿಯಾಗಿದ್ದು ಆಟೋಮೋಟಿವ್ ಕಂಪನಿಗಳಿಗೆ ಎಂಜಿನಿಯರಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸರ್ವಿಸನ್ನು ಕೊಡುತ್ತೆ. ಈ ಕಂಪನಿಯ ಷೇರಿನ ದರ ₹2,040ಗೆ ಏರಿಕೆಯಾಗಬಹುದು ಅಂತ ನಿರೀಕ್ಷಿಸಲಾಗಿದೆ. ಇನ್ನು ಝೀ ಎಂಟರ್ಟೈನ್ಮೆಂಟ್ ಷೇರಿನ ಬಗ್ಗೆ ನೋಡೋಣ. ಮನರಂಜನಾ ವಲಯದ ಝೀ ಎಂಟರ್ಟೈನ್ಮೆಂಟ್ ಕಂಪನಿಯ ಈಗಿನ ದರ ₹136. ಟಾರ್ಗೆಟ್ ಪ್ರೈಸ್ ₹200 ಆಗಿದೆ. ಅಂದರೆ ಸುಮಾರು 47% ಏರಿಕೆ ಆಗ್ಬೋದು ಅಂತ ಈ ವರದಿ ತಿಳಿಸಿದೆ. ಝೀ ಎಂಟರ್ಟೈನ್ಮೆಂಟ್ ಸಂಸ್ಥೆಯ ಆದಾಯ ಏರಿಕೆಯಾಗುವ ನಿರೀಕ್ಷೆಯನ್ನು ಮ್ಯಾನೇಜ್ಮೆಂಟ್ ಕೂಡ ಹೊಂದಿದೆ. ಕಂಪನಿಯ ಷೇರಿನ ದರ ₹136ಇಂದ ₹200ಗೆ ಏರಿಕೆಯಾಗುವ ನಿರೀಕ್ಷೆ ಇದೆ. ಇನ್ನು BHEL ಷೇರಿನ ಬಗ್ಗೆ ನೋಡೋಣ. ಮಾರುಕಟ್ಟೆಯಲ್ಲಿ ಇದರ ಈಗಿನ ದರ ₹249 ಆಗಿದೆ. ಇದರ ಟಾರ್ಗೆಟ್ ಪ್ರೈಸ್ ₹371 ಆಗಿದೆ. ಅಂದರೆ ಸುಮಾರು 50% ಏರಿಕೆಯನ್ನು ನಿರೀಕ್ಷಿಸಲಾಗಿದೆ.
ಕೇಂದ್ರ ಸಾರ್ವಜನಿಕ ವಲಯದ ಎಲೆಕ್ಟ್ರಿಕಲ್ ಕಂಪನಿಯಾದ BHEL ಕಂಪನಿಯ ಷೇರಿನ ದರ 249 ರೂಪಾಯಿಗಳಿಂದ 371 ರೂಪಾಯಿಗೆ ಏರಿಕೆ ಆಗಬಹುದು ಅಂತ ಈ ವರದಿ ತಿಳಿಸಿದೆ. ಕಂಪನಿಯ ಆರ್ಡರ್ ಬುಕ್ ಬೆಳೀತಾ ಇದೆ, ಹೀಗಾಗಿ ಕಂಪನಿಯ ಆದಾಯ ಕೂಡ ವೃದ್ಧಿಸುವ ನಿರೀಕ್ಷೆ ಇದೆ ಅಂತ ಈ ವರದಿ ತಿಳಿಸಿದೆ. JM ಫೈನಾನ್ಷಿಯಲ್ ವರದಿಯ ಪ್ರಕಾರ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಉತ್ಪಾದಕ ಕಂಪನಿಯಾದ ಹ್ಯಾವೆಲ್ಸ್ ಷೇರಿನ ದರ ಈಗಿನ 1,740 ರೂಪಾಯಿಗಳಿಂದ 2,031 ರೂಪಾಯಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ. ಅಂದರೆ 17% ಹೆಚ್ಚಳ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ತಂತ್ರಜ್ಞಾನ ವಲಯದ ಸಿಯೆಂಟ್ ಕಂಪನಿಯ ಷೇರಿನ ದರ 664 ರೂಪಾಯಿಗಳಿಂದ 960 ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಅದೇ ರೀತಿ ಹೆಲ್ತ್ ಕೇರ್ ವಲಯದ ಮೆಟ್ರೋಪಾಲಿಸ್ ಸಂಸ್ಥೆಯ ಷೇರಿನ ದರ 2,216 ರೂಪಾಯಿಗಳಿಂದ 2,500 ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಹೆಲ್ತ್ ಕೇರ್ ವಲಯದ ಗ್ಲೋಬಲ್ ಹೆಲ್ತ್ ಕಂಪನಿಯ ಷೇರಿನ ದರ 1,117 ರೂಪಾಯಿಗಳಿಂದ 1,440 ರೂಪಾಯಿಗೆ ಏರಿಕೆ ಆಗ್ಬೋದು. ಅಂದರೆ 29% ಏರಿಕೆ ಆಗ್ಬೋದು ಅಂತ JM ಫೈನಾನ್ಷಿಯಲ್ ವರದಿ ತಿಳಿಸಿದೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.